ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ನ ಹೊಸೂರು ಬಳಿ ಭಯಾನಕ ಆಕ್ಸಿಡೆಂಟ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದು ಆಕ್ಸಿಡೆಂಟ್ ಅಲ್ಲ, ಭೀಕರವಾಗಿ ಕೊಲೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಸೇರ್ಕೊಂಡು ಅನ್ನುವಂತ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕಾಲೇಜು ವಿದ್ಯಾರ್ಥಿಗಳಿಂದ ವ್ಯಕ್ತಿಯ ಭೀಕರ ಕೊಲೆ ನಡೆದಿದೆ ಅಂತೆ. ಕಾಲೇಜು ವಿದ್ಯಾರ್ಥಿಗಳ ಸೇರ್ಕೊಂಡು ಒಬ್ಬ ವ್ಯಕ್ತಿಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಪ್ರಕರಣ. ಕಾರಿನಿಂದ ಆಕ್ಸಿಡೆಂಟ್ ಮಾಡಿ ಶಿವಮೂರ್ತಿ ಎಂಬಾತನನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಅಸಿಸ್ಟೆಂಟ್ ಲೇಬರ್ ಇನ್ಸ್ಪೆಕ್ಟರ್ ಆಗಿದ್ದ ಶಿವಮೂರ್ತಿಯನ್ನ ಈ ರೀತಿ ಕೊಲೆ ಮಾಡಿದ್ದಾರೆ. ಹೊಸೂರಿನ ಅಣ್ಣೈ ಅರವಿಂದ್ ನಗರದಲ್ಲಿ ಶಿವಮೂರ್ತಿ ಅವರು ನೆಲೆಸಿದ್ರು. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದ ಲೇಬರ್ ಇನ್ಸ್ಪೆಕ್ಟರ್ ಶಿವಮೂರ್ತಿ ಅದೇ ರಸ್ತೆಯಲ್ಲಿ ಕಾರ್ನಲ್ಲಿ ಬಂದಿದ್ರಂತೆ ಮೂವರು ವಿದ್ಯಾರ್ಥಿಗಳು. ಡಿಕ್ಕಿ ಹೊಡೆದಿದ್ದನ್ನ ಪ್ರಶ್ನೆ ಮಾಡಿದ್ದ ಶಿವಮೂರ್ತಿ ಮತ್ತು ಆತನ ಕುಟುಂಬಸ್ಥರು ಅದಕ್ಕೆ ಕೊಲೆ ಮಾಡಿದ್ದಾರೆ. ಈ ವೇಳೆ ಶಿವಮೂರ್ತಿ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ಕೂಡ ನಡೆಯುತ್ತಂತೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಕಾರಿನಿಂದ ಶಿವಮೂರ್ತಿ ಅವರಿಗೆ ಡಿಕ್ಕಿ ಹೊಡೆಸಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಶಿವಮೂರ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಸೊಸೆ ಮೊಮ್ಮಗನ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತೆ. ಆರೋಪಿಗಳಾದ ಆದಿತ್ಯ, ರಿಷಿ ಕುಮಾರ್, ಹರೀಶ್ ಇವ್ರು 3 ಜನರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಬಟ್ ಅವ್ರ ವಯಸ್ಸು ನೋಡಿ 20-19 ವಯಸ್ಸಿನ ಆಸುಪಾಸು ವಿದ್ಯಾರ್ಥಿಗಳು ಈ ರೀತಿ ಕಾರ್ನಿಂದ ಡಿಕ್ಕಿ ಹೊಡೆಸಿ ಒಬ್ಬ ವ್ಯಕ್ತಿಯನ್ನ ಜಸ್ಟ್ ಪ್ರಶ್ನೆ ಮಾಡಿದ್ದಕ್ಕೆ ಆತನನ್ನ ಕೊಲೆ ಮಾಡುವ ಮನಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇದ್ರು ಅಂತ ಅಂದ್ರೆ ದೃಶ್ಯ ನೋಡ್ತಾ ಇದ್ದೀರಲ್ಲ. ಈ ಕಾರಲ್ಲೇ ಆ 3 ವಿದ್ಯಾರ್ಥಿಗಳು ಬಂದಿರೋದು. ಬೈಕಿಗೆ ಕಾರ್ ಟಚ್ ಆಯ್ತು ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡಿದ್ದಾರೆ ಶಿವಮೂರ್ತಿ ಮತ್ತು ಆತನ ಕುಟುಂಬಸ್ಥರು. ಪ್ರಶ್ನೆ ಮಾಡಿದಕ್ಕೆ ವಾಗ್ವಾದ ಆಗಿದೆ. ಅದೇ ಸಂದರ್ಭಕ್ಕೆ ಶಿವಮೂರ್ತಿಗೆ ಕಾರನ್ನ ಡಿಕ್ಕಿ ಹೊಡೆಸಿದ್ದಾರೆ. ಸ್ಥಳದಲ್ಲಿ ಶಿವಮೂರ್ತಿ ಮೃತಪಟ್ಟಿದ್ರೆ ಅವರ ಕುಟುಂಬಸ್ಥರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೂಡಿದ ಮತ್ತಲ್ಲಿದ್ರ ಗೊತ್ತಿಲ್ಲ. ಈ ಮಟ್ಟಿಗೆ ಪ್ರಶ್ನೆ ಮಾಡಿ ಗಲಾಟೆ ಆಯ್ತು ಅನ್ನೋ ಕಾರಣಕ್ಕೆ ಆತನ ಜೀವ ತೆಗಿಬೇಕು ಅನ್ನೋ ಮಟ್ಟಿಗೆ ವಿದ್ಯಾರ್ಥಿಗಳ ಮನಸ್ಥಿತಿ ಬಂದಿದೆ ಅಂತ ಅಂದ್ರೆ Lobo!